ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ರು. ಬೆಂಬಲಕ್ಕೆ ನಿಂತ್ಕೊಳ್ಳೋದು ಅಂದ್ರೇನು, ಬಿ ಜೆ ಪಿ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟರು. ಅವರು 10ನೇ ತಾರೀಕು ಏನೋ ಕೊಟ್ಟಿದ್ದರು. ಅಷ್ಟರ ಒಳಗೆ ನೀವು ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ನಿರ್ಧಾರವನ್ನು ವಾಪಸ್ ತಗೊಳ್ಳದೆ ಹೋದರೆ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ. ಒಂದು ಮಠ ಇದೆ, ಮಠಕ್ಕೆ ಪೀಠಾಧೀಶರಾಗಿ ಸ್ವಾಮೀಜಿಗಳಿದ್ದಾರೆ. ಅದೇ ಮಠದ್ದೊಂದು ಟ್ರಸ್ಟ್ ಇದೆ, ಟ್ರಸ್ಟ್ನವ್ರು ತಿರುಗಿ ಬಿದ್ದಿದ್ದಾರೆ. ಈಗ ಇವ್ರನ್ನ ಕೆಳಗಿಳಿಸ್ತೀವಿ ನಾವು ಅಂತ, ಪೀಠದಿಂದ ಕೆಳಗಿಳಿಸಿ ಬೇರೆ ಸ್ವಾಮೀಜಿನ ತರ್ತೀವಿ ನಾವು ಅಂತ. ಮೊದಲು ಇವರೊಂದು ಸಭೆ ಕರೆದರು, ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಇಲ್ಲ, ಮೊದಲು ಪೀಠ ಇದರ ಟ್ರಸ್ಟ್ನವ್ರು ಒಂದು ಸಭೆ ಕರೆದ್ರು 22ನೇ ತಾರೀಕಿಗೆ ಅಂತ. ಸ್ವಾಮೀಜಿ 2 ದಿವಸ ಮೊದಲು ನಾನೇ ಭಕ್ತರ ಸಭೆ ಮಾಡಿಬಿಡ್ತೀನಿ ಅಂತ 20ನೇ ತಾರೀಕಿಗೆ ಸ್ವಾಮೀಜಿ ಕರೆದ್ರು. 20ನೇ ತಾರೀಕು ಸ್ವಾಮೀಜಿ ಕರೆದ್ರಲ್ಲ, ಅದಕ್ಕಿಂತ ಒಂದು ದಿವಸ ಮುಂಚೆ ನಾವು ಸಭೆ ಮಾಡ್ತೀವಿ ಅಂತ 19ನೇ ತಾರೀಕು ಟ್ರಸ್ಟಿನ ಸಭೆ. ಜಯಮೃತ್ಯುಂಜಯ ಶ್ರೀಗಳು ಮಾತಾಡಿದ್ದಾರೆ, ಪಂಚಮಸಾಲಿ ಮುಖಂಡ ಧರಪ್ಪ ಸಾಂಗ್ಲಿಕರ್ ಮಾತಾಡಿದ್ದಾರೆ. ಅಕಸ್ಮಾತ್ ಪೀಠದಿಂದ ಏನಾದರೂ ಸ್ವಾಮೀಜಿಗಳನ್ನು ಕೆಳಗಿಳಿಸಿದ್ರೆ ಕೂಡಲ ಸಂಗಮದಲ್ಲೇ ಬೇರೆ ಜಮೀನು ತಗೊಂಡು ನಾವು ಇನ್ನೊಂದು ಮಠ ಕಟ್ತೀವಿ, ಇನ್ನೊಂದು ಪೀಠ ಕಟ್ತೀವಿ ಅಂತ ಶಿವಾನಂದ ಅಂತ ಟ್ರಸ್ಟ್ನ ಸದಸ್ಯರು ಮಾತಾಡಿದ್ದಾರೆ. ಹೊಸ ಪೀಠ ಕಟ್ಟೋದಾದರೆ 1 ಇಂಚ್ ಜಾಗನೂ ನಾವು ಕೊಡೋದಿಲ್ಲ ಅಂತ ಕೇಳಿಸ್ಕೊಂಡು, ನನ್ನ ಸಮಾಜದ ವ್ಯಕ್ತಿಗೆ, ನನ್ನ ಸಮಾಜಕ್ಕೋಸ್ಕರ ದುಡಿದಂಥ ವ್ಯಕ್ತಿಗೆ ಯಾರಿಗೇ ಅನ್ಯಾಯ ಆಗಿರಲಿ, ಎಲ್ಲರ ಪರವಾಗಿ ನಾನು ಇದ್ದೀನಿ. ಇಂಥ ಪರವಾಗಿ ನಿಂತಿಲ್ಲ ಅಂತೇಳಿ ಒಂದು ಸಾಬೀತುಪಡಿಸ್ಲಿ. ವಿನಾಕಾರಣ ಒಬ್ಬ ವ್ಯಕ್ತಿ ಪರವಾಗಿ ನಾನು ನಿಂತಿಲ್ಲ, ಸಮಾಜ ಪರ ದುಡ್ದಾರ ಅಂತೇಳಿ ಅವ್ರ ಪರ ನಿಂತಿದ್ದೀನಿ. ಅದು ಒಬ್ಬ ಗುರುವಿನ ಕರ್ತವ್ಯ. ಅದನ್ನು ವಿನಾಕಾರಣ ರಾಜಕೀಯ ಲೇಪವನ್ನು ಹಚ್ಚುವ ಕೆಲಸವನ್ನು ಕೆಲವರು ಮಾಡಕತ್ತಾರೆ. ಅದು ಮಾಡೋದು ಸರಿಯಲ್ಲ. ನನಗೆ ಅದು ಯಾವುದೂ ಗೊತ್ತಿಲ್ಲ. ನಾಳೆ 20ನೇ ತಾರೀಕು ನಡೆಯುವಂಥ ಸಭೆ ಒಳಗೆ ಜನರು ಏನು ಹೇಳ್ತಾರೆ ಅದನ್ನು ಆಲೋಚನೆ ಮಾಡ್ತೀನಿ. ಏನು ಟ್ರಸ್ಟ್ ನೋಂದಣಿ ಮಾಡಿಕೊಂಡದ್ದನ್ನು ಇಲ್ಲಿಗಲ್ಲ ಐತದು ಮೊದಲನೇದು. ಅವರು ಆ ಟ್ರಸ್ಟಿನ ಅಡಿ ಒಳಗೆ ಅವರನ್ನು ಹೊರಗೆ ಹಾಕ್ಬೋದು. ನಾವು ಅಲ್ಲೇ ಎಷ್ಟು ಬೇಕಾದಕ್ಕೆ ಇದಕ್ಕಿಂತ ಹೆಚ್ಚಿನ ಜಾಗ ತಗೊಂಡು ಇದಕ್ಕಿಂತ ದೊಡ್ಡ ಮಠ ಕಟ್ಟಿ ನಮ್ಮ ಸಮಾಜ ಸಂಘಟನೆಯನ್ನು ತೋರಿಸಿದಾಗ ಅದು ಜನರಿಗೆ ಯಾರು ಮಾಡಿದ್ದು ಸರಿ ಅನ್ನುವಂಥದ್ದು ಉತ್ತರ ಸಿಗ್ತೈತೆ ಅನ್ನುವಂಥ ಮಾತು ನಮ್ಮದು. ಸರಿ, ಇನ್ನೊಂದು ಪೀಠ ನಮ್ಮ ಕೂಡಲ ಸಂಗಮದಲ್ಲಿ ಮಾಡೋಕೆ ನಮ್ಮ ಸಮಾಜ ಯಾವುದೇ ರೀತಿಯಿಂದ ಬಿಡೋದಿಲ್ಲ. ಇವರು ಎಲ್ಲೇ ಕುಂತು ಪೇಪರ್ನ್ಯಾಗ ನ್ಯೂಸ್ನ್ಯಾಗ ಹೇಳ್ಕೊಂತ ಕುಂತ್ರ, ನಾವು ಅಲ್ಲಿ ತಾಲೂಕಿನಾಗಿರೋರು ಒಂದೇ ಪೀಠ ಒಂದೇ ಸಮಾಜ ನಮ್ಮದು. ನಾವು ಅದಕ್ಕೆ ಅವಕಾಶ ಕೊಡ್ತೀವಿ. ಹೊರತಾಗಿ ಮತ್ತೊಬ್ಬರು ಎಲ್ಲರೂ ಪೀಠ ಮಾಡ್ತೀನಿ ಏನಾರು ಮಾಡ್ತೀನಿ ಅಂದ್ರೆ ನಮ್ಮ ತಾಲೂಕಿನೊಳಗೆ ನಾವು ಸಮಾಜದವರು ಯಾವುದೇ ಒಂದು ಚೂರು ಜಾಗ ಸತೆ ಅವ್ರಿಗೆ ಕೊಡಲಾರ್ದಂಗೆ ನೋಡ್ಕೊತೀವಿ.